ಗುರುಭ್ಯೋ ನಮಃ ಹರಿ ಓಂ. ಪಶ್ಯನ್ನೋ ವಾಧಿಮಹಿ ಸ್ಕನ್ನೋ ವಿಷ್ಣು ಪ್ರಚೋದಯಾತ್. ಈಶಾನಾತ್ ಸರ್ವವಿದ್ಯಾನಾಂ ಈಶ್ವರ ಸರ್ವಭೂತಾನಾಂ ಬ್ರಹ್ಮಾಧಿಪತಿರ್ ಬ್ರಹ್ಮಣೋಧಿಪತಿಸ್ ಬ್ರಹ್ಮಣೇವ ಹರಿ ಓಂ. ಬ್ರಹ್ಮಶ್ರೀ ಪಿತಾಮಹರಾದ ಡಾಕ್ಟರ್ ಪತ್ರಿಜಿ ಅವರ ಆಶೀರ್ವಾದದಿಂದ ಮತ್ತು ಸ್ವರ್ಣಾಂಬ ಅವರ ಕೃಪಾಕಟಾಕ್ಷದಿಂದ ಮತ್ತು ಮಹಾತಾರ್ ಫೌಂಡೇಶನ್ ಮುಖ್ಯಸ್ಥರಾದ ರಂಗನಾಥ್ ಗುರುಜಿ ಮತ್ತು ಲಕ್ಷ್ಮೀ ರಂಗನಾಥ್ ಅವರ ಒಂದು ಕೃಪಾಕಟಾಕ್ಷದಿಂದ ಈ ಸ್ವಾಧ್ಯಾಯನ ಕೊಡ್ತಾ ಇದ್ದೀನಿ. ಬೆಳಿಗ್ಗೆನು ನಾನು ಮುಂಜಾನೆನು ಸ್ವಾಧ್ಯಾಯ ಮಹಾತಾರ್ ಫೌಂಡೇಶನ್ ಬಗ್ಗೆ ಕೊಟ್ಟೆ ಬೆಳಿಗ್ಗಿನ ಜಾವ. ಈಗ ನಾನು ಏನಂದ್ರೆ ಇವಾಗ ತಗೊಂಡಿರೋ ಒಂದು ಟಾಪಿಕ್ ಮಹಾತಾರ್ ಫೌಂಡೇಶನ್ ಬಗ್ಗೆ ನಾನು ಕೊಟ್ಟಿರೋ ಇವಾಗ ಬದುಕುವ ಕಲೆ ಮಾತಿನ ಬೆಲೆ ಗೊತ್ತಾ. ಬದುಕುವ ಕಲೆ ಮತ್ತು ಮಾತಿನ ಬೆಲೆ ಈ ಒಂದು ಶೀರ್ಷಿಕೆಯಲ್ಲಿ ನಾನು ಒಂದು ಇದು ಟಾಪಿಕ್ ನಲ್ಲಿ ಸ್ವಾಧ್ಯಾಯನ ಕೊಡ್ತಾ ಇದ್ದೀನಿ. ಬದುಕುವ ಕಲೆ ಅಂದ್ರೆ ಇವಾಗ ಎಲ್ಲಾ ಒಂದು ವಿಷಯದಲ್ಲೂ ಯಾವ ತರ ಅಂದ್ರೆ ನಾವು ಹೇಗೆ ನಮ್ಮ ಜೀವನವನ್ನು ಪೂರ್ಣಗೊಳಿಸಿಕೋಬೇಕು ಅಂತ ನಾವು ತಿಳ್ಕೊಬೇಕು, ಯಾವ ತರ ನಾವು ಬದುಕಬೇಕು ಅಂತ. ಏನಾಗತ್ತೆ ಇವಾಗ ಎಲ್ಲಾ ಒಂದು ಜಾತಿ ಮತ ಭೇದ ಎಲ್ಲ ಇರುತ್ತೆ, ಆದ್ರೆ ನಾವು ನಮ್ಮ ಮನಸ್ಸನ್ನ ಯಾವ ತರ ಇಟ್ಕೊಬೇಕು, ಯಾವ ತರ ಬಾಳ್ಬೇಕು ಅಂತ ನಾವು ತಿಳ್ಕೊಬೇಕಿಲ್ಲಿ ಗೊತ್ತಾ. ಇಲ್ಲಿ ಏನಾಗತ್ತೆ ಅಂದ್ರೆ ನಾವು ಯಾವ ತರ ನಮ್ಮ ಜೀವನವನ್ನ ಪ್ರತಿಯೊಂದು ದಿನಾನು ಯಾವ ತರ ನಾವು ಕಾಲವನ್ನು ನಾವು ಕಳಿಬೇಕು, ಯಾವ ತರ ನಾವು ಸ್ವಾಧ್ಯಾಯನ ಮಾಡ್ಬೇಕು, ಯಾವ ತರ ಒಂದು ಧ್ಯಾನವನ್ನು ಮಾಡ್ಬೇಕು ಅಂತ ನಾವು ತಿಳ್ಕೊಬೇಕು. ಬಿಲ್ ಗೇಟ್ಸ್ ಅವರು ಒಂದು ಮಾತು ಹೇಳ್ತಾರೆ, ಇಫ್ ಯು ಆರ್ ಬಾರ್ನ್ ಆಸ್ ಎ ಪೂರ್ ಮ್ಯಾನ್ ಇಟ್ ಈಸ್ ನಾಟ್ ಯುವರ್ ಮಿಸ್ಟೇಕ್. ಬಿಲ್ ಗೇಟ್ಸ್ ಅವರು ಒಂದೇ ಒಂದು ಮಾತು ಹೇಳ್ತಾರೆ, ಇಫ್ ಯು ಆರ್ ಬಾರ್ನ್ ಆಸ್ ಎ ಪೂರ್ ಮ್ಯಾನ್ ನಿಂದು ತಪ್ಪಲ್ಲ ಅದು, ಆದ್ರೆ ಓಕೆ ಇಫ್ ಯು ಡೈ ಆಸ್ ಎ ಪೂರ್ ಮ್ಯಾನ್ ಇಟ್ ಈಸ್ ಯುವರ್ ಮಿಸ್ಟೇಕ್. ಅಂದ್ರೆ ಓಕೆ ಕಡೆ ತನಕ ಎಲ್ಲಾ ಕಡೆನೂ ನಾವು ಪ್ರತಿ ಸತಿನೂ ನಾವು ಹೇಳ್ತೀವಿ ಹಣೆ ಬರ ಅಂತಾರೆ. ಹಣೆ ಬರ ಅಲ್ಲ, ಓಕೆ ನಮ್ಮ ಹಣೆ ಬಾರವನ್ನು ನಾವೇ ಬರಬಹುದು ಮತ್ತೆ ನಾವು ಮಾಡ್ಬೋದು. ಓಕೆ ಪ್ರತಿಯೊಂದು ಕಾರ್ಯದಲ್ಲೂ ನಾವು ನಿಷ್ಠೆ ಭಯ ಭಕ್ತಿ ಆಸಕ್ತಿಯಿಂದ ನಾವು ಮಾಡಿದ್ರೆ ಯಾತಕ್ ಸಾಧ್ಯ ಇಲ್ಲ. ನಾವು ಈ ಒಂದು ವಿಚಾರದಲ್ಲಿ ಈ ಒಂದು ಇದ್ರಲ್ಲಿ ನಾವು ಕಷ್ಟಪಟ್ಟು ನಾವು ಮಾಡಿದ್ರೆ ಇದು ನಮ್ಗೆ ಸಾಧ್ಯ ಆಗುತ್ತೆ. ಓಕೆ ಅದನ್ನ ನಾವೇನ್ ಮಾಡ್ಬೇಕು, ನಾವು ಪ್ರತಿದಿನ ನಾವು ಯಾವ್ಯಾವ ತರ ಮಾಡ್ಬೇಕು, ಏನ್ ಮಾಡ್ಬೇಕು ಅಂತ ಒಂದು ಪ್ಲಾನ್ ಆಫ್ ಆಕ್ಷನ್ ನ ಚಾರ್ಟ್ ಔಟ್ ಮಾಡ್ಕೊಬೇಕು. ಆ ಪ್ಲಾನ್ ಆಫ್ ಆಕ್ಷನ್ ನ ಚಾರ್ಟ್ ಔಟ್ ಮಾಡ್ಕೊಂಡ್ ಬಂದ್ರೆ ಅವಾಗ ಏನಂದ್ರೆ ಆ ಒಂದು ದಿನದ ಒಂದು ಕಾರ್ಯಕ್ರಮವನ್ನು ನಾವು ಅದ್ಭುತವಾಗಿ ನಾವು ನೆರವೇರಿಸ್ಬೋದು. ಈ ನಿಟ್ಟಿನಲ್ಲಿ ನಾವ್ ಏನ್ ಮಾಡ್ಬೇಕು ಅಂದ್ರೆ ಫಾರ್ ಎಕ್ಸಾಂಪಲ್ ಇವಾಗ ಬೆಳಿಗ್ಗೆ ಏನ್ ಮಾಡ್ಬೇಕಪ್ಪ, ಸಾಯಂಕಾಲ ಏನ್ ಮಾಡ್ಬೇಕಪ್ಪ ಅಂತ ಅನ್ನೋದು ಇವಾಗ ಏನ್ ಗೊತ್ತಾ, ಬೆಳಿಗ್ಗೆಯಿಂದ ಸಾಯಂಕಾಲ ತನಕ ನೋಡಿ. ಇವಾಗ ನಾವೇನಾಗತ್ತೆ ಬೆಳಿಗ್ಗೆ ಎದ್ದಿದ ತಕ್ಷಣ ಯೋಗಾಸನ ಕ್ಲಾಸ್ನ ಹೇಮ ಮೇಡಮ್ ಹೇಳ್ಕೊಡ್ತಾರೆ. ಆ ಚಾಚು ತಪ್ಪಂತೆ ನಾವು ಪ್ರಯತ್ನ ಪಟ್ಟು ಓಕೆ ಪ್ರತಿದಿನನೂ ಮಾಡ್ತಾ ಇದ್ರೆ, ಅಭ್ಯಾಸ ಮಾಡ್ತಾ ಇದ್ರೆ ಏತತ್ ಸತತಂ ಪ್ರಯತ್ನಂ ಅವ್ಯಾಹತಿ ಸಮರುಹತಿ ಏತು ಧರ್ಮಸ್ಯ ಕರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಂತಾರೆ. ಅದೇ ತರನೇ ನಾವೇನ್ ಮಾಡ್ಬೇಕು, ಚಾಚು ತಪ್ಪಂತೆ ಏನೇ ಒಂದು ಉಪನ್ಯಾಸ ಆಗ್ಲಿ, ಯಾರೇ ಒಂದು ಉಪನ್ಯಾಸ ಏನೋ ಕೊಟ್ರು ಅದನ್ನ ಏನ್ ಮಾಡ್ಬೇಕು, ನಾವು ಅಧ್ಯಯನ ಮಾಡ್ಬೇಕು. ತಿರ್ಗಾ ಅದನ್ನ ಅಧ್ಯಯನ ಮಾಡಿ ಅದ್ರಲ್ಲಿ ಏನಿದೆ ಅಂತ ನಾವು ತಿಳ್ಕೊಬೇಕು ಗೊತ್ತಾ. ಅದು ನಾವು ಧ್ಯಾನ ಮಾಡುವಾಗ ನಾವು ನಮ್ಮ ಮನ್ಸಿನ ಕಡೆಗೆ ನಾವು ಜ್ಞಾನ ಇಟ್ಟಾಗ ಅವಾಗ ನಮ್ಗೆ ಅರಿವಾಗತ್ತೆ ಇವ್ರು ಮಾಡಿದ್ದೇನು, ಏನ್ ತಿಳ್ಕೊಬೇಕು, ಅದ್ರಲ್ಲಿ ಏನ್ ತಾತ್ಪರ್ಯ ಏನು ಅಂತ ನಮ್ಗೆ ಪ್ರತಿಯೊಂದೂ ನಮ್ಗೆ ಅರಿವಾಗತ್ತೆ. ಹಂಗಾಗಿ ಮಹಾತಾರ್ ಫೌಂಡೇಶನ್ ಅವಾಗಿಂದ ಇವಾಗ ನಾನು ಸೇರ್ಕೊಂಡು 1 ವರ್ಷ ಆಯ್ತು. ಮಹಾತಾರ್ ಫೌಂಡೇಶನ್ಗೆ ಸೇರ್ಕೊಂಡು ಒಂದ್ ವರ್ಷ ಆಯ್ತು. ಏನಂದ್ರೆ ನಾನು ಮೊದಲನೇ ದಿನ ನಾನು ಸೇರ್ಕೊಂಡಾಗ ನನ್ಗೇನು ಗೊತ್ತಿರ್ಲಿಲ್ಲ, ಯಾವ ವಿಡಿಯೋ ಆನ್ ಮಾಡ್ಕೊಬೇಕು, ಏನ್ ಮಾಡ್ಬೇಕು ಅಂತ ಏನು ಗೊತ್ತಿರ್ಲಿಲ್ಲ.
ಹಂಗೆ ತಿದ್ದಿ ತೀಡಿ ಅವಾಗಿಂದ ನಂಗೆ ಭಯ ಆಗ್ತಾ ಇತ್ತು, ಯಾವ ತರ ಮಾತಾಡ್ಬೇಕಪ್ಪ, ಏನ್ ಮಾಡ್ಬೇಕು ಅಂತ. ಆಮೇಲೆ ಏನಂತ ಕಾನ್ಫಿಡೆನ್ಸ್ ಬಂತು. ಒಂದು 10 ದಿನ ಆದ್ಮೇಲೆ ವಿಡಿಯೋ ಆನ್ ಮಾಡ್ಕೊಳ್ಳೋದು, ಮಾತಾಡೋದು, ಯಾವ ತರ ಇದ್ ಮಾಡೋದು ಅಂತ ಪ್ರಶ್ನೆ ಕೇಳೋದು. ಓಕೆ, ಅದಕ್ಕೆ ಉತ್ತರ ಯಾವ ತರ ನಿರೀಕ್ಷೆ ಪಡ್ತೀನಿ. ಆಮೇಲೆ ನಾನು ಮನಸ್ಸಲ್ಲಿ ನಾನು ಪ್ರಶ್ನೆ ಹಾಕೊಳ್ವೆ, ಇದು ಸರಿನಾ ತಪ್ಪಾ ಅಂತ ಹಾಕೊಂಡು ಆ ಪ್ರಶ್ನೆಗೆ ಉತ್ತರ ನಾನೇ ಕಂಡ್ಕೊಳ್ವೆ. ಸೊ ಪ್ರತಿಯೊಂದನ್ನು ಅಷ್ಟೇ, ಆಫ್ಲೈನ್ ಕ್ಲಾಸ್ ಅಷ್ಟೇ, ಪ್ರತಿಯೊಂದು ಆಫ್ಲೈನ್ ಕ್ಲಾಸ್ನಲ್ಲೂ ನಾನು ಏನ್ ಗೊತ್ತಾ, ಯಾವುದೇ ಒಂದು ಆನ್ಲೈನ್ ಕ್ಲಾಸ್ಗಿಂತ ಆಫ್ಲೈನ್ ಕ್ಲಾಸ್ನಲ್ಲಿ ಇದು ಜಾಸ್ತಿ ಜನ ಮೆಡಿಟೇಷನ್ ಮಾಡುವಾಗ ನೀವು ಮಾಡಿದಾಗ ಅದ್ರ ಎನರ್ಜಿನೇ ತುಂಬಾ ಹೆಚ್ಚಿನ ಎನರ್ಜಿ ನಿಮ್ಗೆ ಸಿಗುತ್ತೆ. ಹೆಚ್ಚಿನ ಎನರ್ಜಿ ಆಫ್ಲೈನ್ ಕ್ಲಾಸ್ನಲ್ಲಿ ತುಂಬಾ ಎನರ್ಜಿ ಸಿಗುತ್ತೆ. ಆಮೇಲೆ ಏನಂದ್ರೆ ಜನರು ಪರಿಚಯ ಆಗ್ತಾರೆ, ಗೊತ್ತಾ. ಪಿರಮಿಡ್ ಮಾಸ್ಟರ್ಸ್, ಬೇರೆ ಬೇರೆ ಪಿರಮಿಡ್ ಮಾಸ್ಟರ್ಸ್ ನಮ್ಗೆ ಪರಿಚಯ ಆಗುತ್ತೆ. ನೋಡಿ, ಈ ನಿಟ್ಟಿನಲ್ಲಿ ಓಕೆ, ನಮ್ಗೆ ಬರೀ ಒಂದು 50 ವರ್ಷ ನಾವು ಸುಮ್ನೆ ವೇಸ್ಟ್ ಮಾಡ್ಬಿಟ್ರಿ ನಮ್ ಟೈಮ್ನ, ಅಲ್ಲಿ ಇಲ್ಲಿ ಕಾಲಹರಣ ಮಾಡ್ಕೊಂಡು ವೇಸ್ಟ್ ಮಾಡಿದ್ವಿ. ಆದ್ರೆ ನಾವು ಬಂದಾದ್ಮೇಲೆ, ಮಹತಾರ್ ಫೌಂಡೇಶನ್ ಬಂದಾದ್ಮೇಲೆ ನಾವ್ ಏನ್ ಕಲ್ತ್ವಿ ಅಂದ್ರೆ, ಹಲವಾರು ಮಾಸ್ಟರ್ಸ್ ಆಕ್ಯುಪೆಂಚರ್ ಕ್ಲಾಸ್ ತಗೊಳ್ಳಿ, ಮನೋರಮಾ ಮೇಡಮ್ ಅವರು, ಮತ್ತೆ ಅದು ಅದ್ಭುತವಾದ ಒಂದು ಇದು ಕೊಟ್ರು. ಮತ್ತೆ ಅಲ್ಲಿ ಮಹತಾರ್ ಫೌಂಡೇಶನ್ಗೆ ಹೋದಾಗ ಆಕ್ಯುಪೆಂಚರ್ ಕ್ಲಾಸ್ ನಲ್ಲಿ ನಮ್ಗೆ ಯಾವ್ಯಾವ ತರ ಮಾಡ್ಕೊಬೇಕು, ಏನ್ ಮಾಡ್ಬೇಕು, ನಮ್ಮ ವ್ಯಾಧಿಗಳಿಗೆ ಏನ್ ಗುಣಪಡಿಸ್ಕೊಬೇಕು. ನೋಡಿ, ಒಂದು ವರ್ಷ ಮಹತಾರ್ ಫೌಂಡೇಶನ್ಗೆ ನಾನು ಸೇರ್ಕೊಂಡಾದ್ಮೇಲೆ ಯಾವ ಆಸ್ಪತ್ರೆನೂ ಹೋಗಿಲ್ಲ, ಯಾವ ಡಾಕ್ಟರ್ನೂ ಹೋಗಿಲ್ಲ, ಯಾವ ಮೆಡಿಸಿನ್ ತಗೊಂಡಿಲ್ಲ, ಯಾವ ಟ್ಯಾಬ್ಲೆಟ್ ತಗೊಂಡಿಲ್ಲ. ಇದೆಂಗ್ ಸಾಧ್ಯ? ಅವಾಗ ಮಹತಾರ್ ಫೌಂಡೇಶನ್ ಮುಂಚೆ ನನಗೆ ಪ್ರತಿದಿನನೂ ಒಂದಲ್ಲ ಒಂದು ಕಾಯಿಲೆ, ಒಂದು ತಲೆನೋವಂತೆ, ಏನಂತೆ, ಏನೇ ಒಂದು ಕಾಯಿಲೆ, ಜೀವನ ಸಾಕಾಗೋಗಿತ್ತು, ಬೇಡಪ್ಪ ಅಂತ ಸಾಕಾಗೋಗಿತ್ತು. ಆದ್ರೆ ಇಲ್ಲಿ ಸೇರ್ಕೊಂಡಾದ್ಮೇಲೆ ನಾನು ಎಂತ ಒಂದು ಅದ್ಭುತವಾದ ಒಂದು ನನ್ನ ಪರಿವರ್ತನೆ ಆಯ್ತು ಅಂದ್ರೆ ನನ್ಗೆ ಹೇಳ್ಕೊಡಕ್ಕೆ ಆಗಲ್ಲ. ಪರಿವರ್ತನೆ ಅಷ್ಟು ಮನಸ್ಸಿಗೆ ಶಾಂತಿ, ಮನೇಲೂ ಅಷ್ಟೇ ನೆಮ್ಮದಿ, ಗೊತ್ತಾ. ಇವಾಗ ಎಲ್ಲಾರು ನಾವು ಮನೆಯವರೆಲ್ಲ ಹೇಳ್ತಾ ಇದಾರೆ, ಏನಪ್ಪಾ ಒಳ್ಳೆ ಇದಾಯ್ತು, ಅವಾಗೆಲ್ಲ ಅಷ್ಟೊಂದೆಲ್ಲ ಬ್ಯುಸಿ ಇದ್ದ, ಇವಾಗಿದ್ದ. ಆದ್ರೆ ಇವಾಗ ಬಂದಾಗ ಎಷ್ಟು ಧ್ಯಾನ ಅಂತ ಎಲ್ಲಾರು ಪ್ರತಿಯೊಬ್ರು ಏನಂದ್ರೆ ನಾವು ಮಾಡ್ಬೇಕು ಅಂತ ಒಂದು ವಾತಾವರಣ ಇದು ಉದ್ಭವ ಆಗಿದೆ, ಗೊತ್ತಾ. ಎಲ್ಲಾರು ನಾನು ಯಾವ ಕಾಲೇಜ್ನಲ್ಲಿ ಹೋದಾಗ್ಲೂ ಅಷ್ಟೇ, ನಾನು ಯಾವುದೇ ವಿದ್ಯಾರ್ಥಿಗಳಾಗ್ಲಿ ಏನೇ ಆಗ್ಲಿ, ಯಾವ ಕಾಲೇಜ್ಗೆ ಹೋದ್ರು ಅಷ್ಟೇ, ಫಸ್ಟ್ ನಾನು ಹೇಳೋದು ಗೊತ್ತಾ, ಧ್ಯಾನ ಮಾಡಿ. ನೀವ್ ಎಷ್ಟೊತ್ತಾಗುತ್ತೋ ಧ್ಯಾನ ಮಾಡಿ. 5 ನಿಮಿಷ ಆಗತ್ತಾ, 10 ನಿಮಿಷ ಆಗತ್ತಾ, ಏನ್ ಗೊತ್ತಾ, ನಮ್ ಏಜ್ ತಕ್ಕಂತೆ ನಾವು ಧ್ಯಾನ ಮಾಡ್ಬೇಕು ಅಂತ. ಇವಾಗ 30 ವರ್ಷ ಆಯ್ತಾ, 30 ನಿಮಿಷ ಆತರ ಧ್ಯಾನ ಮಾಡ್ತಾ ಬರ್ತಾ ಇದ್ರೆ ನಮ್ಗೆ ನಮ್ಮ ಮನಸ್ಸು ಎಷ್ಟು ಶಾಂತವಾಗಿರುತ್ತೆ, ಎಷ್ಟು ನಿರ್ಮಲವಾಗಿರುತ್ತೆ. ಓಕೆ, ಹಂಗಾಗಿ ನಾವು ಪ್ರತಿದಿನನೂ ಏನ್ ಮಾಡ್ಬೇಕು, ಧ್ಯಾನ ಮಾಡ್ತಾನೆ ಇರ್ಬೇಕು. ಏನು ಒಂದೇ ಒಂದು ಗಾದೆ ಏನಿದೆ ಗೊತ್ತಾ, ಇದು ಗಾದೆ, ಇದು ಆಕ್ಚುಲಿ ಇಟ್ ಈಸ್ ಬೆಟರ್ ಟು ಲೀವ್ ಲೈಕ್ ಎ ಮಿಲಿಯನರ್ ರಾದರ್ ದನ್ ಡೈ ಆಸ್ ಎ ಮಿಲಿಯನರ್. ಓಕೆ, ಏನಂದ್ರೆ ನಾವು ನಮ್ಮ ಮನಸ್ಸನ್ನ ನಾವು ಹತೋಟಿಲಿ ಇಟ್ಕೊಂಡು ಇದ್ ಮಾಡಿದಾಗ ವಿ ಆರ್ ಮಿಲಿಯನರ್ಸ್. ನಮ್ಗೆ ಏನ್ ಗೊತ್ತಾ, ನಮ್ ಬೆಲೆ ನಮ್ಗೆ ಗೊತ್ತಿಲ್ಲ. ಏನ್ ಗೊತ್ತಾ ಮಾಸ್ಟರ್ಸ್, ಒಂದೇ ಒಂದು ಮಾತನ್ನ ಹೇಳ್ತೀನಿ, ನಮ್ ಬೆಲೆ ಏನು ಅಂದ್ರೆ ನಮ್ಗೆ ಗೊತ್ತಿಲ್ಲ. ನಮ್ ಬೆಲೆ ಸಾವಿರಾರು ಕೋಟಿ ಬೆಲೆ ಬಾಳುತ್ತೆ. ನಮ್ ಬೆಲೆ ಸಾವಿರಾರು ಕೋಟಿ, ಗೊತ್ತಾ, ಸಾವಿರಾರು ಕೋಟಿ ನಮ್ ಬೆಲೆ ಬಾಳುತ್ತೆ. ಯಾಕೆಂದ್ರೆ ಪ್ರತಿಯೊಂದು ಯಾವುದೇ ತಗೊಳ್ಳಿ, ಕಣ್ಣೆ ತಗೋ, ಮೂಗಿ ತಗೊಳ್ಳಿ, ಏನೇ ತಗೊಳ್ಳಿ, ಅಂಗಾಂಗಗಳು, ಅದು ಸಾವಿರಾರು ಕೋಟಿ ಬೆಲೆ ಬಾಳುತ್ತೆ. ಏನಾಯ್ತು ಅಂದ್ರೆ ಒಬ್ಬ ರಾಜ ಏನಾಯ್ತು, ಅವನು ದೊಡ್ಡ ಶ್ರೀಮಂತ, ಒಂದು ಇದಕ್ಕೆ ದೊಡ್ಡ ರಾಜ. ಅವನು ಓಕೆ ಹೋದಾಗ ಅವನು ಶವನ ತಗೊಂಡು ಹೋಗ್ತಾ ಇದ್ರು. ಶವನ ಹೋಗ್ತಾ ಇದ್ದಾಗ ಅಲ್ಲಿ ಮಳೆ ಬರ್ತಾ ಇದೆ, ಜೋರಾಗಿ ಮಳೆ ಬರ್ತಾ ಇದೆ. ಎಲ್ಲಿ ನಿಲ್ಸ್ಬೇಕು, ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅವ್ರಿಗೆ, ಎಲ್ಲಿ ನಿಲ್ಸ್ಬೇಕು ಅಂತ. ಅವಾಗ ಒಂದು ಗುಡಿಸ್ಲು ಸಿಗುತ್ತೆ. ಆ ಗುಡಿಸ್ಲು ಸಿಕ್ಕಿದಾಗ ಅವಾಗ ಏನ್ ಮಾಡ್ತಾರೆ, ಈ ಸೈನಿಕರೆಲ್ಲ ಇದನ್ನ ಶವನ್ ತಗೊಂಡ್ ಹೋಗ್ತಾರೆ. ಅವಾಗ ಒಬ್ಳು ಮುದುಕಿ ಇಡ್ತಾಳೆ ಆ ಮನೆಯಲ್ಲಿ. ಅವಳು ಹೇಳ್ತಾಳೆ, ನೋಡಿ, ನೀವು ಮಾತ್ರ ಹೊರಗಡೆ ಬನ್ನಿ, ಅದನ್ನ ಆ ಶವ ಇದನ್ನ ತಗೊಂಡ್ಬಿಡ್ಬೇಡಿ ಅಂತ. ಅವಾಗ ಅವ್ರ ಸೈನಿಕರು ಹೇಳ್ತಾರೆ, ನೋಡಮ್ಮ, ಈ ದೊಡ್ಡ ಮಹಾರಾಜರು, ಇವರೆಲ್ಲ ದೊಡ್ಡ ಮಹಾರಾಜರು, ಬದುಕಿರೋವಾಗ ಅದು ಮಹಾರಾಜ, ಆದ್ರೆ ಇವಾಗ ಸತ್ ಮೇಲೆ ಅದು ಮಹಾರಾಜ ಅಲ್ಲ, ನನ್ಗೇನ್ ಲೆಕ್ಕ ಇಲ್ಲ. ಹಂಗಾಗಿ ನಮ್ ಬೆಲೆ ಏನ್ ಗೊತ್ತಾ, ನಮ್ ಬೆಲೆ ಯಾವಾಗ ಗೊತ್ತಾಗೋದು ಅಂದ್ರೆ ನಾವಿರೋ ಮಾತ್ರ ನಮ್ ಬೆಲೆ ಗೊತ್ತಾಗೋದು ಅಷ್ಟೇ, ಗೊತ್ತಾ. ಹೋದಾಗ ಯಾರು ನಮ್ ಬೆಲೆ ಗೊತ್ತಾಗಲ್ಲ. ಹಂಗಾಗಿ ನಮ್ ಬೆಲೆ ಏನು ಅಂತ ನಮ್ಗೆ ಅರಿವಾಗ್ಬೇಕು. ನಮ್ ಬೆಲೆ ಏನು ಅಂತ ಅರಿವಾಗ್ಬೇಕು. ಮಾಸ್ಟರ್ಸ್ ನೋಡಿ, ಸುಮಾರು ಜನ ಅನಾವಶ್ಯಕವಾಗಿ ಕಾರಣ ಇಲ್ದೇನೆ ಸೂಯಿಸೈಡ್ ಅದನ್ನ ಮಾಡ್ಕೊಂತಾರೆ. ಯಾಕೆ ಇದೆಲ್ಲ ಸೂಯಿಸೈಡ್ ಅಲ್ಲಿ ಮಾಡ್ಕೊಂತಾರೆ? ನೋಡಿ, ಯಾವ ಒಬ್ಬ ಹುಡುಗ ಸೂಯಿಸೈಡ್ ಮಾಡ್ಕೊಳಕ್ಕೆ ಅಂತ ನದಿ ಕಡೆ ಹೋದ. ಅವಾಗ ಆ ಸ್ವಾಮಿಗಳು ಬರ್ತಾ ಇದ್ರು, ಆ ಕಡೆಯಿಂದ ಸ್ವಾಮಿಗಳು ಬರ್ತಾ ಇದ್ರು, ಏನೋ ಯಾತಕ್ಕೆ ಸೂಯಿಸೈಡ್ ಸ್ವಾಮಿ, ನನಗೆ ಜಿಗುಪ್ಸೆ ಆಗ್ಬಿಟ್ಟಿದೆ, ಜೀವನದಲ್ಲಿ ತುಂಬಾ ಜಿಗುಪ್ಸೆ ಆಗ್ಬಿಟ್ಟಿದೆ, ನನ್ನ ದೇಹನ ತ್ಯಾಗ ಮಾಡ್ಬೇಕು ಅಂತಾನೆ. ಅವಾಗ ಸ್ವಾಮಿಗಳು ಹೇಳ್ತಾರೆ, ಪಾಪ ಇಲ್ಲಿ ಬಾ ಕಂದ, ಬೈಲಿ ನಾನು ಹೇಳ್ತೀನಿ, ತಗೋ ಈ ಕಲ್ ತಗೋ, ಈ ಕಲ್ನ ತಗೊಂಡೋಗ್ಬಿಡು, ಮಾರ್ಕೆಟಿಂದ ತಗೊಂಡೋಗ್ಬಿಟ್ಟು ಇದನ್ನ ಬೆಲೆ ಎಷ್ಟು ಅಂತ ನೀನ್ ಕೇಳ್ಕೊಂಬ, ಮಾರಕ್ ಹೋಗ್ಬೇಡ.
ಇದನ್ನ ಯಾವುದೇ ಕಾರಣಕ್ಕೋಸ್ಕರ ಮಾಡಕ್ ಹೋಗ್ಬೇಡ. ಇದು ತಗೊಂಡೋಗ್ಬಿಟ್ಟು ಈ ಕಲ್ನ ತಗೊಂಡೋಗ್ಬಿಟ್ಟು ಎಷ್ಟು ಬೆಲೆ ಅಂತ ಕೇಳ್ಕೊಂಬ ಅಷ್ಟೇ ಅಂದ್ರು. ಅದನ್ನ ತಗೊಂಡೋಗ್ತಾನೆ, ಎಲ್ಲೆಲ್ಲೋ ತಗೊಂಡೋಗ್ತಾನೆ. ಅವ್ರು ಹೇಳ್ತಾರೆ, ಅವಾಗ ವಜ್ರದ ಅಂಗಡಿಗೆ ಹೋಗ್ತಾನ, ಒಂದು ಡೈಮಂಡ್ ಶಾಪ್, ಹಿ ವಿಲ್ ಗೋ ಟು ಎ ಡೈಮಂಡ್ ಶಾಪ್. ಆ ಡೈಮಂಡ್ ಶಾಪ್ ಹೋಗ್ಬಿಟ್ಟು ಇದನ್ನ ತೋರಿಸ್ತಾನೆ. ಅವರೆಲ್ಲ ಆತಿಥ್ಯ ಮಾಡಿ ಅವನಿಗೆ ಊಟ ಎಲ್ಲ ಕೊಟ್ಟು, ತಿಂಡಿ ಎಲ್ಲ ಕೊಟ್ಟು, ಇದೆಲ್ಲ ಕೂರ್ಸಿ ಎಲ್ಲ ಕೊಟ್ಟಿ ಒಕ್ಕಪ್ಪ ನೋಡಪ್ಪ ಇದಕ್ಕೆ ಇಷ್ಟು ಕೋಟಿಗಟ್ಲೆ ದುಡ್ಡಾಗತ್ತೆ ಅಂತ. ಅವಾಗ ಸ್ವಾಮಿಗಳ ಹತ್ರ ಬರ್ತಾನೆ, ಸ್ವಾಮಿಗಳೇ ಓಕೆ ನೋಡಿ ಇದಕ್ಕೊಂದು ನಾನು ಶರಣಾದೆ, ಓಕೆ ನನ್ ಬೆಲೆ ಏನು ಅಂತ ನನ್ಗೆ ಗೊತ್ತಾಯ್ತು ಅಂತಾನೆ. ನನ್ ಬೆಲೆ ಏನಾಯ್ತು ಅಂತ ನನ್ಗೆ ಗೊತ್ತಾಗುತ್ತೆ. ಹಂಗಾಗಿ ನಾವು ಯಾವತ್ತೂ ನಾವು ವಿ ಹ್ಯಾವ್ ಟು ಲೀವ್ ಅವರ್ ಲೈಫ್ ಇನ್ ಫುಲ್. ಗೊತ್ತಾಯ್ತಾ? ಜೀವಸಕ್ತ ಇದ್ ಮಾಡ್ಬೇಕು. ನಾವ್ ಯಾವತ್ತೂ ನಮ್ಮ ಬೆಲೆ ನಮ್ಗೆ ಏನು ಕಟ್ಟಕ್ಕಾಗತ್ತಾ? ನಮ್ ಬೆಲೆ ಕಟ್ಟಕ್ಕಾಗತ್ತಾ? ಹಂಗ ಸೊ ವಿ ಹ್ಯಾವ್ ಟು ಸ್ಪೆಂಡ್ ಈಚ್ ಅಂಡ್ ಪ್ರತಿಯೊಂದು ನಿಮಿಷನೂ ನಾವು ಕಾರ್ಯಗತವಾಗಿ ನಾವು ಸ್ಪೆಂಡ್ ಮಾಡ್ಬೇಕು ಟೈಮ್ನ. ನಾವು ಮಹಾತಾರ್ ಫೌಂಡೇಶನ್ ಬಂದಾಗ ಬೆಳಿಗ್ಗೆನೇ ಆಗ್ಲಿ ರಾತ್ರಿನೇ ಆಗ್ಲಿ ಎಷ್ಟೋ ಮಾಸ್ಟರ್ಸ್ ಏನ್ ಅಧ್ಯಯನ ಕೊಡ್ತಾರೆ, ಬೇರೆ ಬೇರೆ ಟಾಪಿಕ್ಸ್ ಎಲ್ಲ ತಗೊಂತಾರೆ. ಈ ನಿಟ್ಟಿನಲ್ಲಿ ಸಂಶೋಧನೆ ಮಾಡಿ ನಾನು ಹಲವಾರು ಮಾಸ್ಟರ್ಸ್ ಹತ್ರ ಅವ್ರ ನಂಬರ್ ತಗೊಂಡು, ಅವ್ರ ಫೋನ್ ನಂಬರ್ ತಗೊಂಡು, ಆ ಸೀತಾಯಣ ಬುಕ್ಕು, ಆಮೇಲೆ ತುಳಸಿ ದಳ ಬುಕ್ಕು, ಹಲವಾರು ಬುಕ್ಗಳನ್ನ ತಗೊಂಡ್ಬಿಟ್ಟಿದೀನಿ. ಅದನ್ನ ಓದ್ತಾ ಇದ್ದೀನಿ. ಇನ್ನೂ ನನಗೆ ಅದು ಮನಿವರಿಕೆ ಆಗ್ತಾ ಇಲ್ಲ. ಯಾವ ತರ ಬರ್ದಿದ್ದಾರೆ ಆತರ್ಸ್ ಅನ್ನೋದು ಇನ್ನೂ ನನ್ನ ಮನಿವರಿಕೆ ಆಗ್ತಾ ಇಲ್ಲ. ಓದ್ತಾ ಇದೀನಿ, ಹಲವಾರು ಬುಕ್ಗಳನ್ನ ಓದ್ತಾ ಇದೀನಿ. ಹಂಗಾಗಿ ಯಾರು ನಮ್ಮ ಫ್ರೆಂಡು, ಯಾರು ನಮ್ಮ ಗೆಳೆಯರು ಸುಮ್ನೆ ಅಲ್ಲಲ್ಲಿ ಹರಟೆ ಹೊಡೆಯೋದು ಅಥವಾ ಟಿವಿ ನೋಡೋದು ಅದು ಬೇಕಾಗಿಲ್ಲ ನಮ್ಗೆ. ನಮ್ಗೆ ಏನ್ ಬೇಕು? ಇಂಥ ಬುಕ್ಕು. ಪತ್ರಿಜಿಯವರು, ಓಕೆ, ಬ್ರಹ್ಮ ಋಷಿ ಪತ್ರಿಜಿಯವರು ಎಂತ ಒಂದು ದೊಡ್ಡ ಜ್ಞಾನವನ್ನ ನಮ್ಗೆ ಕೊಟ್ಟಿದ್ದಾರೆ, ಜ್ಞಾನ ಭಂಡಾರವನ್ನ ಕೊಟ್ಬಿಟ್ಟಿದ್ದಾರೆ. ಅವರು ಇಲ್ಲಿ ಹುಟ್ಟಿರುವ ಬುದ್ಧ, ನಾನು ಹೇಳ್ಬೇಕು ಅಂದ್ರೆ ಬುದ್ಧ ಅವತಾರದಲ್ಲಿ ಹುಟ್ಟಿದ್ದಾರೆ ಇಲ್ಲಿ. ಗೊತ್ತಾ? ನಮ್ಮನ್ನೆಲ್ಲ ಉದ್ಧಾರ ಮಾಡಕ್ಕೆ ಬುದ್ಧ ಅವತಾರದಲ್ಲಿ ಹುಟ್ಟಿದ್ದಾರೆ. ಅಂತ ಒಂದು ಮಹಾತ್ಮ ಇಲ್ಲಿ ನಮ್ಮ ಜನಿಸಿ ನಮ್ಗೆಲ್ಲ ಇದೆಲ್ಲ ಕೊಟ್ಟಿದಾರಲ್ಲ, ನಮ್ ಪುಣ್ಯ ಇದು. ಯಾವುದೋ ಜನ್ಮದ ಪುಣ್ಯ. ನಾವು ಮನುಷ್ಯರಾಗಿ ಹುಟ್ಟಿ ಇಲ್ಲಿ ನಮ್ಮ ನಮ್ಮ ಪಾಪನೆಲ್ಲ ಕಳ್ಕೊಂಡು ಹೋಗಕ್ಕೆ ಬಂದಿದೀವಿ ಈ ಮಾರ್ಗದಲ್ಲಿ. ಹಂಗಾಗಿ ನಾವು ಪ್ರತಿಯೊಂದು ನಿಮಿಷನೂ, ಪ್ರತಿಯೊಂದು ಕ್ಷಣನೂ, ಪ್ರತಿಯೊಂದಿನೂ ಯಾವತ್ತು ಕರ್ಮಣ್ಯವಾಧಿಕಾರಸ್ಯೇ ಮಾ ಫಲೇಶು ಕದಾಚನ ಮಾ ಕರ್ಮ ಹೇತು ಮಾತೆ ಸಂಗೋಷ್ಠ ಮಿತಿ ಅಂತಾರಲ್ಲ, ಹಂಗೆ ನಾವು ಪ್ರತಿಯೊಂದು ಕ್ಷಣದಲ್ಲೂ ಬೆಳಿಗ್ಗೆಯಿಂದ ಸಾಯಂಕಾಲ ತನಕ ನಾವು ಒಂದು ಬೆಳಿಗ್ಗೆ ಯೋಗಾಸನ ಮಾಡ್ಬಿಟ್ಟು ಇದು ಸ್ವಾಧ್ಯಾಯ ಕೇಳ್ಬಿಟ್ಟು ಇಲ್ಲಿ ಆಫೀಸ್ ಬಂದಾಗ ಬೆಳಿಗ್ಗೆಯಿಂದ ಸಾಯಂಕಾಲದಾಗ ಉತ್ಸಾಹದಿಂದ, ಓಕೆ, ಉತ್ತೇಜನದಿಂದ ಮಾಡ್ಕೊಂಡು ಹೋಗ್ಬೋದು. ಯಾವುದೂ ಇಲ್ಲ. ಗೊತ್ತಾ? ಪರೋಪಕಾರಂ ಇದಂ ಶರೀರಂ. ಯಾವುದೇ ಮರ, ಓಕೆ, ತನ್ನ ಫಲಾನ ಬಿಟ್ರೆ ಅದನ್ನೇ ಅಪೇಕ್ಷೆ ಮಾಡಲ್ಲ. ಯಾವುದೇ ಮರ ತಗೊಳ್ಳಿ, ಯಾವ್ದು ಮಾವಿನ ಹಣ್ಣು ತಗೊಳ್ಳಿ, ಅದೇನು ನಾವು ನೀರ್ ಹಾಕ್ತಿವಿ ಗಿಡಕ್ಕೆ, ಆ ಮರಕ್ಕೆ ನೀರ್ ಹಾಕ್ತಿವಿ, ಅದೇನು ಅಪೇಕ್ಷೆ ಪಡುತ್ತಾ? ಕೊಡುತ್ತೆ ಅದನ್ನ. ಗೊತ್ತಾ? ಹಸು ಹಾಲು ಕೊಡುತ್ತೆ, ಅದಕ್ಕೆ ನೀರ್ ಹಾಕೋರು ನಾವು, ಅದಕ್ಕೆ ನೀರ್ ಮಿಕ್ಸ್ ಮಾಡ್ಬಿಟ್ಟು ಮಾಡ್ತೀವಿ ಅದನ್ನ. ಬಟ್ ಹಸು ಕೊಡುತ್ತೆ. ಇದನ್ನೆಲ್ಲ ನಾವು ಅರಿತ್ಕೊಬೇಕು. ನಾವೆಲ್ಲ ಯಾವ ತರ ಅಂತ ಇದನ್ನೆಲ್ಲ ಅರಿತ್ಕೊಂಡು ಪ್ರತಿಯೊಂದು ಪ್ರಕೃತಿನಲ್ಲಿ ನಾವು ಯಾವತ್ತೋ, ಇವಾಗ ಬೆಳಿಗ್ಗೆ ಹೊತ್ತು ನಾವು ವಾಕಿಂಗು ಮತ್ತೆ ಅದೆಲ್ಲ ಹೋಗ್ತೀವಲ್ಲ, ಯಾವ ತರ ಪ್ರಕೃತಿ, ಆ ಗಿಡಗಳು ನಮ್ಮನ್ನ ನೋಡ್ಬಿಟ್ಟು ಆನಂದ ಬಾಷ್ಪದಿಂದ ಹಿಂಗೆ ಗಿಡಗಳನ್ನೆಲ್ಲ ತೂಗಾಡುತ್ತೆ. ಹಂಗಾಗಿ ಯಾವತ್ತೂ ನಾವು ಪ್ರಕೃತಿ ಜೊತೆ ನಾವು ಮಿಲನ ಆಗ್ಬಿಟ್ಟು ಬದುಕ್ಬೇಕು. ಬೆಳಿಗ್ಗೆ ಹೊತ್ತು ಬೆಳಿಗ್ಗೆ ಹೊತ್ತು 5 ಗಂಟೆಗೆ ವಾಕಿಂಗ್ ಹೋಗುವಾಗ ನೋಡ್ತೀನಲ್ಲ ನಾನು, ಆನಂದವಾಗಿರುತ್ತೆ, ಯಾವತ್ತು ಪ್ರಶಾಂತವಾಗಿರುತ್ತೆ. ಬೆಳಿಗ್ಗೆ ಬ್ರಹ್ಮ ಮುಹೂರ್ತದಲ್ಲಿ ನಾವು ಧ್ಯಾನ ಮಾಡ್ತಾ ಇದ್ರೆ ಯಾವುದೋ ಒಂದು ಚಿಂತೆ ಇರಲ್ಲ, ತಾಪತ್ರೆ ಇರಲ್ಲ, ಏನಿಲ್ಲ. ಒಂದೇ 5 ನಿಮಿಷಕ್ಕೆ ಶೂನ್ಯ ಕ್ಷತಿಗೆ ಹೋಗೋ ಒಂದು ವಾತಾವರಣ ಬರುತ್ತೆ. ಇದೆಲ್ಲ ನಾವು ಓಕೆ 50 ವರ್ಷ ಆದ್ಮೇಲೆ ನಾವು ಇದೆಲ್ಲ ಕಲಿತಾ ಇದೀವಿ ಪಾಠನ. 50 ವರ್ಷದೊಳಗಡೆ ಓಕೆ ನಾವು ಎಲ್ಲ ಪೂರ್ತಿ ಬರೀ ಹಿಂಗೆ ಸಂಪಾದನೆ ಮಾಡೋದು ಇದೆಲ್ಲ ಆಯ್ತು. ಆದ್ರೆ ನಾವು ನೋಡಿ, ಇದು ಇವಾಗ ನನ್ನ ಧ್ಯಾನಕ್ಕೆ ಬರ್ತಾ ಇರೋದು, ಓಕೆ, ನಾನು ಎಷ್ಟೋ ಜನ ಕೇಳ್ತೀನಿ, ಬನ್ರಪ್ಪ ಧ್ಯಾನಕ್ಕೆ ಮಾಡಿಪ್ಪ ಅಂತ ಹೇಳ್ತೀನಿ. ಅದು ಏನಿದೆ ಪೂರ್ವಜನ್ಮದ ಒಂದು ಸುಕೃತ ಬೇಕು. ಯಾಕೆಂದ್ರೆ ಅಂತಿಮ ಹಂತ ಗೊತ್ತಾ? ನೀವ್ ಏನೇ ಪೂಜೆ ಮಾಡ್ಬೋದು, ಏನೇ ಪುರಸ್ಕಾರ ಮಾಡ್ಬೋದು, ಏನೇ ಮಾಡ್ಬೋದು, ಅದೆಲ್ಲ ಮಾಡ್ಬೋದು. ಅದನ್ನೆಲ್ಲ ದಾಟಿರೋ ಧ್ಯಾನ, ಎಲ್ಲವನ್ನು ದಾಟಿ ಓಕೆ ಕೊನೆ ಹಂತದಲ್ಲಿ ಬರ್ತೀವಲ್ಲ, ಅದೇ ಧ್ಯಾನ. ದಟ್ ಈಸ್ ಅಲ್ಟಿಮೇಟ್ ಯಾವತ್ತೂ. ಗೊತ್ತಾ? ಹಂಗಾಗಿ ಏನಾಗುತ್ತೆ ಅಂದ್ರೆ ನಾವು ಏನ್ ಗೊತ್ತಾ, ಇದು ನಾನು ಹೇಳ್ತೀನಿ, ಮೈ ಬರ್ತ್ ಇಸ್ ಇನ್ಸಿಡೆಂಟಲ್, ಡೆತ್ ಇಸ್ ಇನ್ನೆವಿಟಬಲ್, ಬಟ್ ಟಿಲ್ ಐ ಲೀವ್ ಈಸ್ ಅನ್ಅವಾಯ್ಡಬಲ್. ಬರ್ತ್ ಇಸ್ ಓಕೆ, ಹುಟ್ಟೋದು ನಾವೇನು ತಪ್ಸಾಕಾಗಲ್ಲ. ಆಮೇಲೆ ನಾವು ತಪ್ಸಾಕೆ ಆಗಲ್ಲ ಬರ್ತ್ನ. ಬರ್ತ್ ಇಸ್ ಇನ್ಎವಿಟಬಲ್, ಡೆತ್ ಇಸ್ ಇನ್ಎವಿಟಬಲ್, ಬಟ್ ಲಿವಿಂಗ್ ಟಿಲ್ ಐ ಡೈ ಅನಿವಾರ್ಯವಾಗಿ ಮಾಡ್ಲೇಬೇಕಾ.
ಮೊದಲ ಪುಟಕ್ಕೂ ಕೊನೆಯ ಪುಟಕ್ಕೂ ನಡುವೆ ಇರುವೆ ಅಂತರ. ಮಾಡ್ಲೇಬೇಕು, ಜೀವನ ಮಾಡ್ಲೇಬೇಕಲ್ಲ, ಏನೇ ಬರ್ಲಿ. ಸಂಸಾರದಲ್ಲಿ ಇದ್ಬಿಟ್ಟು ನಾವು ಜೀವನ ಮಾಡ್ಬೇಕು, ಪ್ರತಿಯೊಂದು ಕ್ಷಣನೂ ಅನುಭವಿಸ್ಬೇಕು, ಪ್ರತಿಯೊಂದು ನಿಮಿಷನೂ ನಾವು ಬಾಳ್ಬೇಕು, ಆನಂದದಿಂದ ಬಾಳ್ಬೇಕು. ಹಂಗೆ ಹಲವಾರು ಜನರ ಸಂಪರ್ಕನೂ ನಾವು ಪಡ್ಕೊಬೇಕು, ಹಲವಾರು ಮಾಸ್ಟರ್ ಸಂಪರ್ಕ ಮಾಡ್ಕೊಂಡು ಆಮೇಲೆ ಜ್ಞಾನವನ್ನು ಪಡ್ಕೊಬೇಕು ನಾವು ಈ ನಿಟ್ಟಿನಲ್ಲಿ. ಓಕೆ. ಅದ್ಭುತವಾದ ಒಂದು ಸೇವೆಯನ್ನು ಸಲ್ಲಿಸ್ತಾ ಇರುವ ಮಹಾತಾರ್ ಫೌಂಡೇಶನ್ಗೆ ನನ್ನ ಧನ್ಯವಾದಗಳನ್ನ ಹೇಳ್ತೀನಿ, ಕೃತಜ್ಞತೆ ಹೇಳ್ತೀನಿ. ನಾನು ನನ್ನ ಕಡೆ ಉಸಿರಿವರೆಗೂ ತನಕ ಮಹಾತಾರ್ ಫೌಂಡೇಶನ್ ಸೇವೆ, ಯಾವುದೇ ಕಾರ್ಯಾಗಾರ ಆಗಲಿ, ಯಾವುದೇ ಕಾರ್ಯ ಆಫ್ಲೈನ್ ಕಾರ್ಯಾಗಾರ ಆದ್ರೂ ನಾನು ಪಾಲ್ಗೊಂಡು ಅದ್ರ ಸೇವೆಯನ್ನ ಮಾಡ್ತೀವಿ. ಇವತ್ತು ಪ್ರತಿಯೊಂದು ನಾವು ಏನ್ ಗೊತ್ತಾ, ನಾವೇನ್ ಮಾಡ್ತೀವಿ, ನಾವು ಸ್ವಾಧ್ಯಾಯ ಕೊಡ್ಬೋದು, ಆಫ್ಲೈನ್ ಕ್ಲಾಸ್ ಅಟೆಂಡ್ ಆಗ್ಬೋದು. ಅದೇ ತರ ನಾವು ಈ ಒಂದು ಸೇವೆಯಲ್ಲೂ ಭಾಗವಹಿಸ್ಕೊಂಡು ಪ್ರತಿಯೊಂದು ವೇದಿಕೆಯಲ್ಲೂ ನಾವು ಹೊಸ ಮಾಸ್ಟರ್ಸ್ನ ನಾವು ಪರಿಚಯ ಮಾಡ್ಕೊಂಡು ಅವ್ರ ಜೊತೆ ಸಂಪರ್ಕ ಇಟ್ಕೊಬೇಕು ಅಂತ ಈ ನಿಟ್ಟಿನಲ್ಲಿ ನಾನು ಇಷ್ಟು ಮಾತು ಹೇಳಿ ಮುಗಿಸ್ತೀನಿ ಮೇಡಮ್.